ಸೊ ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಆಲ್ರೆಡಿ ಒಂದು ಅಟೆಂಡೆನ್ಸ್ ಮಾಡಿದ್ದೀನಿ. ಈ ಅಟೆಂಡೆನ್ಸಲ್ಲಿ ಸ್ಟೂಡೆಂಟ್ ನೇಮ್ಸ್ ಇದೆ, ಡೇ ವೈಸ್ ತೊಗೊಂಡಿದ್ದೀವಿ ನಾವು. ಅವ್ರದ್ದು ಪ್ರೆಸೆಂಟ್ ಆಬ್ಸೆಂಟಾ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಬೇಸ್ಡ್ ಆನ್ ಪ್ರೆಸೆಂಟ್ ಆ್ಯಂಡ್ ಆಬ್ಸೆಂಟು ಅಟೆಂಡೆನ್ಸ್ ಅಪ್ಡೇಟ್ ಆಗುತ್ತೆ. ಎಕ್ಸಾಂಪಲ್ಗೆ ಇಲ್ಲಿ ಆಬ್ಸೆಂಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, 65 ಆಯಿತು. ಅದೇ ಪ್ರೆಸೆಂಟ್ ಮಾಡಿದೆ ಅಂತ ಅಂದ್ಕೊಳ್ಳಿ, ಎಷ್ಟಾಯಿತು? 71% ಆಯಿತು. ಹೌದಾ? ಸೊ ಇದೇ ಥರದ್ದೊಂದು ಟ್ರ್ಯಾಕರ್ನ ನೀವು ರೆಡಿ ಮಾಡಿ ಅಂತ ಹೇಳಿರೋದು. ಸೊ ಇದರಲ್ಲಿ ನಾನು ಜಸ್ಟ್ ಫಾರ್ಮೆಟಿಂಗ್ ಮಾಡಿಕೊಡ್ತೀನಿ, ಕಂಟಿನ್ಯೂ ಮಾಡಿ. ಫಸ್ಟ್ ಏನು ಬರುತ್ತೆ? ಸೀರಿಯಲ್ ನಂಬರ್ ಬರುತ್ತೆ. ಅದಾದಮೇಲೆ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಹಾಕಿ, ಅದಾದಮೇಲೆ ನೇಮ್ ಹಾಕಿ. ಓಕೆ, ಇಲ್ಲಿ ಲೆಟ್ಸ್ ಟೇಕ್ ಫಾರ್ ಎಕ್ಸಾಂಪಲ್ ನಿನ್ನೆಯಿಂದ ಕ್ಲಾಸ್ನ ಕಂಡಕ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೋಣ. ಅವಾಗೇನು ಬರುತ್ತೆ? 01 ಜುಲೈ. ಇದಷ್ಟು ಹಂಗೆ ಕಂಟಿನ್ಯೂ ಆಗುತ್ತೆ. ಹೌದಾ? ಸೊ ಇದನ್ನು ಏನು ಮಾಡ್ಬೋದು ನೀವು? ಟೇಬಲಾಗಿ ಕನ್ವರ್ಟ್ ಮಾಡ್ಕೋಬೋದು. ಕಂಟ್ರೋಲ್ ಟಿ ಮಾಡಿ ಮೈ ಟೇಬಲ್ ಹೆಡರ್ಸ್ ಟೇಬಲಾಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಏನು ಮಾಡ್ಕೊಂಡೆ ನಾನು? ಟೇಬಲಾಗಿ ಕನ್ವರ್ಟ್ ಮಾಡಿಕೊಂಡೆ. ಹೌದಾ? ಸೊ ಇಲ್ಲಿ ನಾನು 2 ಹೆಲ್ಪರ್ ಕಾಲಮ್ನ ತಗೊತೀನಿ. ಒಂದು ಟೋಟಲ್ ನಂಬರ್ ಆಫ್ ಕ್ಲಾಸ್ ಅಂದರೆ ಟೋಟಲ್ ಎಷ್ಟು ಕ್ಲಾಸ್ ಮಾಡಿದ್ದೀವಿ ಅಂತ. ನಂಬರ್ ಆಫ್ ಕ್ಲಾಸಸ್ ಅಟೆಂಡೆಡ್. ನಂಬರ್ ಆಫ್ ಕ್ಲಾಸಸ್ ಅಟೆಂಡೆಡ್. ಯಾರು? ಸ್ಟೂಡೆಂಟ್ ಎಷ್ಟು ಕ್ಲಾಸಸ್ ಅಟೆಂಡ್ ಆಗಿದ್ದಾನೆ ಅಂತ. ಎಕ್ಸಾಂಪಲ್ಗೆ 1, ರಿಜಿಸ್ಟರ್ ನಂಬರ್ 560001 ಅಂತ ಅಂದ್ಕೋಣ. ನವೀನ್ ಅಂತ ಸ್ಟೂಡೆಂಟ್ ನೇಮ್ ಅಂತ ಅಂದ್ಕೊಡಿ. ಓಕೆ, ಸೊ ನಿನ್ನೆ ಪ್ರೆಸೆಂಟ್ ಇದ್ದಾನೆ, ಇವತ್ತು ಆಬ್ಸೆಂಟ್ ಇದ್ದಾನೆ ಅಂತ ಅಂದ್ಕೋಣ. ನವೀನ್ಗೆ ಟೋಟಲ್ ಎಷ್ಟು ಕ್ಲಾಸ್ ಕಂಡಕ್ಟ್ ಮಾಡಿದ್ದೀವಿ? 2 ಕ್ಲಾಸ್ ಕಂಡಕ್ಟ್ ಮಾಡಿದ್ದೀವಿ. ಯಾವ್ಯಾವುದು? 1 ಜುಲೈ, 2 ಜುಲೈ. ಈಕ್ವಲ್ಸ್ ಕೌಂಟಾ. ಏನು ಬರುತ್ತೆ? ಕೌಂಟಾ. ಸೊ ನಾವು ಇದನ್ನು ಸೆಲೆಕ್ಟ್ ಮಾಡ್ತೀವಿ. ಅಲ್ಲಿಂದ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗುತ್ತೆ. ಹೌದಾ? ಕ್ಲೋಸ್ ಬ್ರಾಕೆಟ್ ಎಂಟರ್. ಎಷ್ಟಾಯಿತು? 2 ಕ್ಲಾಸಸ್. ಮಿಕ್ದವ್ರದೆಲ್ಲ ಏನಾಗಿದೆ? 0 ಇದೆ. ಇಲ್ಲಿ ಎಷ್ಟು ಕ್ಲಾಸ್ ಬಂದಿದ್ದಾನೆ ಅಂತ ಅವಾಗ ಏನು ಯೂಸ್ ಮಾಡ್ತೀವಿ? ಕೌಂಟ್ ಇಫ್ ಯೂಸ್ ಮಾಡ್ತೀವಿ. ಕೌಂಟ್ ಇಫ್. ಇದೇ ರೇಂಜ್ ಇದೆ. ಇದರಲ್ಲಿ ನಮಗೆ ಬೇಕಾಗಿರೋದು ಕ್ರೈಟೀರಿಯಾ ಪ್ರೆಸೆಂಟ್. ಎಷ್ಟು ಕ್ಲಾಸ್ ಅಟೆಂಡ್ ಆಗಿದೆ ನಾನು? 1 ಕ್ಲಾಸ್. ಹೌದಾ? ಸೊ ಇಲ್ಲಿ ನಾನು ಇನ್ನೊಂದು ತೊಗೊತೀನಿ. ಇಲ್ಲಿ ನಾನು ಪರ್ಸೆಂಟೇಜ್ ಅಂತ ಹಾಕ್ತೇನೆ. ಈಕ್ವಲ್ಸ್ ಟು ಟೋಟಲ್ ಎಷ್ಟು ಕ್ಲಾಸ್ ಅಟೆಂಡ್ ಆಗಿದ್ದಾನೆ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಕ್ಲಾಸ್ ಕಂಡಕ್ಟ್ ಮಾಡಿದ್ದೀವಿ. ಎಂಟರ್. ಎಷ್ಟು ಕ್ಲಾಸ್ ಆಯಿತು? 50%. ಎಷ್ಟು ಪರ್ಸೆಂಟು? 50%. ಓಕೆ, ಸಪೋಸ್ ಈ ಕ್ಲಾಸನ್ನು ಅಟೆಂಡ್ ಆದ ಅಂತ ಅಂದ್ಕೊಳ್ಳಿ, 100%. ಸೊ ಇದು 2 ಕ್ಲಾಸಿಗೆ ಮಾತ್ರ ಇದೆ. ನೆಕ್ಸ್ಟ್ ಇದನ್ನು ಏನು ಮಾಡ್ಬೇಕು ನೀವು? ಹಂಗೆ ಕಂಟಿನ್ಯೂ ಮಾಡಬೇಕು. ಮತ್ತು ಈ ವಾಕಿನ್ಸ್ ಈಗ 10 ಇದೆ ಸರ್. 10ನಲ್ಲಿ ಈಗ ಅವರು ಒಂದು 5 or 6 ಅಡ್ಮಿಷನ್ಸ್ ಹಾಕಿದ್ದಾರೆ. ಸೊ ಅದನ್ನು ಪರ್ಸೆಂಟೇಜ್ ಹೀಗೆ ಮಾಡೋದು. ಈಗ ಲಾಸ್ ಹಾಕಿರೋದು ಮತ್ತು ಪೆಂಡಿಂಗ್ ಇದೆ, ಸೊ ನೆಕ್ಸ್ಟ್ ಮಂತ್ ಅಂತ ಹೇಳಿರೋದು, ಅದನ್ನು ಹೇಗೆ ಐಡೆಂಟಿಫೈ? ಅಲ್ಲ, ಈಗ ಬರೀ ಎಷ್ಟಾಗಿದೆ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಲೈಕ್ ಅದನ್ನು ಮಾತ್ರ ಪರ್ಸೆಂಟೇಜ್ ಮಾಡಬೇಕು ಸರ್. ಹೌದು. ನೋಡಿ, ಇದನ್ನು ಡೇಟ್ ವೈಸ್ ತೊಗೊಂಬೇಡಿ. ಡೇ 1, ಡೇ 2, ಡೇ 3 ಅಂತ, ಅಥವಾ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಅಂತ ತೊಗೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ಮೇಲೆಗಡೆ ಡೇಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಮಹೇಶ್ ಅಂತ ಅಂದ್ಕೋಣ. ಮಹೇಶು ಈ ಕ್ಲಾಸಲ್ಲಿ ಪ್ರೆಸೆಂಟು, ಇದರಲ್ಲಿ ಆಬ್ಸೆಂಟು, ಪ್ರೆಸೆಂಟು, ಆಬ್ಸೆಂಟು. ಸೊ 50%. ಇಲ್ಲಿ ನಾವೇನು ಮಾಡಬೇಕಾಗತ್ತೆ? ಇದನ್ನು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಮಾಡ್ತೀರಾ? ಡೇ 30 ಇತ್ತು ಅಂದರೆ ಡೇ 30ಗೆ ಹಾಕಬೇಕು. ಇಲ್ಲೆಷ್ಟಿದೆ? ಡೇ 16 ಇದೆ. ಡೇ 16 ಹಾಕಿ. ಓಕೆ,
ಓಕೆ ಸೊ ಇಲ್ಲಿ ಮತ್ತೆ ಪ್ರೆಸೆಂಟ್ ಇತ್ತು ಅಂದರೆ 3 ಕ್ಲಾಸ್ ಆಯಿತು. ಇಮ್ಯಾಜಿನ್ ಮಾಡಿ ಹೊಸ ಸ್ಟೂಡೆಂಟು ಮಧು ಅನ್ನೋಂಥವನು ಇಲ್ಲಿ ಬರ್ತಾನೆ. ಅವಾಗ ಏನು ಮಾಡಬೇಕು, ಇವೆರಡನ್ನು ಬ್ಲ್ಯಾಂಕ್ ಬಿಡ್ಬೇಕು ನೀವು. ಏನು ಮಾಡಬೇಕು, ಅವೆರಡನ್ನ ಬ್ಲ್ಯಾಂಕ್. 3ನೇ ದಿನ ಬಂದಿದ್ದಾನೆ, ಡೇ 3ಯಲ್ಲಿ ಬಂದಿದ್ದಾನೆ ಅವನು ಅಡ್ಮಿಷನ್ ಆಗಿರೋದು ಡೇ 3. ಆವಾಗ ಇವೆರಡನ್ನು ಬ್ಲ್ಯಾಂಕ್ ಬಿಡಿ. ಇಲ್ಲಿ ನೀವು ಪ್ರೆಸೆಂಟ್ ಹಾಕಿದಾಗ ಆಟೋಮೆಟಿಕ್ಲಿ 100% ಬಂತು. ಅವನೇ ಕಂಡಕ್ಟ್ ಮಾಡಿರೋದು ಎಷ್ಟು ಕ್ಲಾಸಸ್ಸು, ಒಂದೇ ಕ್ಲಾಸಸ್. ಎಷ್ಟು ಕ್ಲಾಸ್ ಬಂದಿದ್ದಾನೆ, 1 ಕ್ಲಾಸು 100%. ಇಲ್ಲಿ ಎಷ್ಟು ಕ್ಲಾಸ್ ಎಷ್ಟು ಕ್ಲಾಸಸ್ ತೊಗೊಂಡಿದ್ದೀವಿ, 2 ಕ್ಲಾಸ್. ಎಷ್ಟು ಕ್ಲಾಸ್ ಬಂದಿದ್ದಾನೆ ಅವನು, ಒಂದೇ ಕ್ಲಾಸು. ಎಷ್ಟು ಕ್ಲಾಸ್ ತೊಗೊಂಡಿದ್ದೀವಿ, 3 ಕ್ಲಾಸ್. ಎಷ್ಟು ಕ್ಲಾಸ್ ಅಟೆಂಡ್ ಆಗಿದ್ದಾನೆ, ಒಂದೇ ಕ್ಲಾಸ್. ಅರ್ಥ ಆಯ್ತಾ? 4 ಕ್ಲಾಸ್ ತೊಗೊಂಡಿದ್ದೀವಿ, ಅದರಲ್ಲಿ 2 ಕ್ಲಾಸ್ ಮಾತ್ರ ಪ್ರೆಸೆಂಟ್ ಆಗಿದ್ದಾನೆ, 2 ಕ್ಲಾಸ್ ಆಬ್ಸೆಂಟ್. ಅವಾಗ 50% ಆಯಿತು. ಸೊ ಈ ಥರ ನೀವು ಅಟೆಂಡೆನ್ಸ್ನ ಮಾಡ್ಬೋದು. ಸೊ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ, ನಿಮಗೆ ಕಳಿಸ್ಕೊಡ್ತೀನಿ ನಿಮ್ಮ ರೆಫರೆನ್ಸಿಗೆ. ಈ ವಿಡಿಯೋ ನೋಡ್ಕೊಂಡಾದರೂ ನೀವು ಅಟೆಂಡೆನ್ಸ್ನ ಕಂಪ್ಲೀಟ್ ಮಾಡಿ. ಓಕೆ